Hi friends, welcome back to our YouTube channel Sisters Vlog. Oh my goodness. ಬಾಬಾ ಇಲ್ಲಿ ಮಗ್ನೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ. ಅಂದರೆ ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಅತ್ತೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು. ಲೈಕ್ ನನ್ನ ಮದುವೆ ಆದಾಗಲಿಂದ ಅತ್ತೆ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ರು. ಕಾರಣಾಂತರಗಳಿಂದ ಈ ವರ್ಷ ಅತ್ತೆ ಮನೆಯಲ್ಲೂ ಸೆಲೆಬ್ರೇಟ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ನಾನು ಕನ್ಸೀವ್ ಆಗಿದೆ, ಲೈಕ್ ಪ್ರೆಗ್ನೆಂಟ್ ಆಗಿದೆ, ಓಡಾಡಬಾರ್ದು ಅಂತ ಹೇಳಿ, ಜರ್ನಿ ಎಲ್ಲ ಮಾಡಬಾರ್ದು ಅಂತ ಹೇಳಿ ನಾನು ಅಲ್ಲೂ ಹೋಗಿರಲಿಲ್ಲ ಅತ್ತೆ ಮನೆಗೆ ಲಾಸ್ಟ್ ಇಯರು. ಸೊ ಈ ಇಯರ್ ಅವರು ಸೆಲೆಬ್ರೇಟೇ ಮಾಡೋಕ್ಕಾಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಸಣ್ಣ ವಯಸ್ಸಿಂದ ನಮ್ಮ ಮನೆಯಲ್ಲಿ, ಅಂದರೆ ಲೈಕ್ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿಲ್ಲ. ನಾವು ಹಬ್ಬ ಮಾಡಲ್ಲ. ಲೈಕ್ ಲಕ್ಷ್ಮಿ ಎಲ್ಲ ಕೂರಿಸಿ ಹಬ್ಬ ಮಾಡಲ್ಲ, ಮಾಮೂಲಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಪ್ರತಿ ವರ್ಷ ನಾವು ದೊಡ್ಡಮ್ಮನ ಮನೆಗೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡೋದು. ಸೊ ಈ ವರ್ಷವೂ ಹಾಗೆ ದೊಡ್ಡಮ್ಮ ಮಾಮೂಲಿ ಕರೀತಾರೆ. ಸೊ ಹೋಗಿದ್ವಿ. ದೊಡ್ಡಮ್ಮ ಮನೆಯಲ್ಲಿ ನೋಡಿ ಈ ಥರ ಲಕ್ಷ್ಮಿ ಕೂರಿಸಿದ್ರು. ಪ್ರತಿ ವರ್ಷ ಅವರು ಇದೇ ಥರನೇ ಕೂರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತಿಗೆ ಹೊಸ ಸ್ಟೈಲಲ್ಲಿ ಈ ಸಾರಿ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ಯಾವಾಗಲೂ ರಂಗೋಲಿ ಪೌಡರಿಂದ ಹಾಕ್ತಿದ್ರು. ಈ ಸಾರಿ ಹೂವಿಂದ ಏನೋ ಡೆಕೋರೇಟ್ ಮಾಡಿದಾರಂತೆ. ಹೇಳ್ತಾಯಿದ್ರು ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ವಿ ಅಂತ. ಸೊ ನಾನು ಅಮ್ಮ ಒಂದು 12 ಆ ಥರ 12:30 ಆ ಥರ ದೊಡ್ಡಮ್ಮ ಮನೆಗೆ ಬಂದ್ವಿ. ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿ ದೊಡ್ಡಮ್ಮ ಮನೆಗೆ ಬಂದ್ವಿ. ನೋಡಿ ನನ್ನ ಮಗ ನಮ್ಮ ದೊಡ್ಡಮ್ಮ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಾಗೆ ನನ್ನ ತಂಗಿನೂ ಅವ್ರಿಗೆ ಲೀವಿಲ್ಲ. ಸೊ ಅವಳು ಆಫೀಸ್ ಮುಗಿಸ್ಕೊಂಡು ಮಧ್ಯಾಹ್ನ ದೊಡ್ಡಮ್ಮ ಮನೆಗೆ ಬಂದಿದ್ಲು. ಸೊ ಪೂಜೆ ಎಲ್ಲ ಮುಗಿಸಿ ಲೈಕ್ ಅದಕ್ಕೆ ದೊಡ್ಡಮ್ಮ ಮನೇಲಿ ಸ್ಪೆಷಲ್ ಮಾಡಿರ್ತಾರಲ್ಲ, ಅಂದರೆ ಕಂಪಲ್ಸರಿ ಹೋಳಿಗೆ ಊಟ. ಸೊ ಹಬ್ಬದ ಊಟನ ಮಾಡೋಣ ಅಂತ ಹೇಳಿ ಕರ್ಕೊಂಡೋಗ್ತಿದ್ದಾರೆ ಅದಕ್ಕೆ. ಸೊ ಏನೇನು ಮಾಡಿದ್ದಾರೆ ಅಂತ ನೋಡಿ. ಮಾಮೂಲಿ ಹಬ್ಬಕ್ಕೆ ಏನು ಸ್ಪೆಷಲ್ ಇರುತ್ತೋ ಸೊ ಅದನ್ನು ಇಲ್ಲೂ ಮಾಡಿರ್ತಾರೆ. ಸೊ ಮಾಡಿದರು. ನಾವು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹೋದ್ವಿ. ನೋಡಿ ಏನೇನು ಮಾಡಿದ್ದಾರೆ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ. ಇದು ಮೇ ಬಿ ಎಡೆ ಇಟ್ಟಿದ್ರು ಅನಿಸುತ್ತೆ, ತಟ್ಟೆಗೆ ಹಾಕಿಟ್ಟಿದ್ದಾರೆ. ಸೊ ಹೋಳಿಗೆ, ಬೇಳೆ ಹೋಳಿಗೆ ಮಾಡ್ತಾರೆ. ಸೊ ಬೇಳೆ ಹೋಳಿಗೆ, ಒಂದೆರಡು ಪಲ್ಯ, ರಸಮ್ಮು, ಸಾಂಬಾರು, ಕಾಳು ಗೊಜ್ಜು ಅಂತ ಮಾಡ್ತಾರೆ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ಅದು ರಸಮ್ಮು, ಮತ್ತು ಮಾಮೂಲಿ ಪಲ್ಯ. ಮತ್ತು ಈ ಟೈಮ್ ಯಾವಾಗಲೂ ನಮ್ಮ ದೊಡ್ಡಮ್ಮ ಚಿತ್ರಾನ್ನ ಮಾಡ್ತಾಯಿದ್ರು. ಬಟ್ ಈ ಸಾರಿ ದೊಡ್ಡಮ್ಮ ಬಂದು ಪುಳಿಯೋಗರೆ ಮಾಡಿದ್ದಾರೆ. ಬಿಕಾಸ್ ನನ್ನ ಅಳಿಯನಿಂದ ಅವ್ನ ಡಿಮ್ಯಾಂಡ್ ಅಂತೆ. ಸೊ ಪುಳಿಯೋಗರೆ ಮಾಡಿದರು. ಸೊ ಮಾಮೂಲಿ ಯಾವಾಗಲೂ ಊಟ ಹೇಗಿರುತ್ತೋ ಅದೇ ಥರ ಚೆನ್ನಾಗೇ ಇರುತ್ತೆ. ಊಟ ಮಾತ್ರ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಊಟ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ಅಲ್ಲಿಂದ ಎಲ್ಲಿಗೆ ಹೋದ್ವಿ, ಅಲ್ಲಿ ಯಾರ್ಯಾರು ಮತ್ತು ಲೈಕ್ ಬಿಕಾಸ್ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡದೇ ಇರೋ ಕಾರಣ ನಮ್ಮನ್ನು ಇನ್ವೈಟ್ ಮಾಡೇ ಮಾಡ್ತಾರೆ. ಸೊ ನಾವು ಯಾರ್ಯಾರ ಮನೆಗೆ ಹೋಗಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ಲು ಲೈಕ್ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋಸ್ ನೋಡಿ. ನನಗೆ ಈ ನಡುವೆ ಯಾವ ವೀಡಿಯೋಸ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಜೆಸ್ಟ್ ಮಾಡಿ, ವೀಡಿಯೋಸ್ ಮಾಡ್ತೀನಿ. ಕೆಲವೊಂದು ವೀಡಿಯೋಸ್ ಇದೆ ಅದು ಮಾಡಬೇಕು, ಬಟ್ ಅದು ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಲೈಕ್ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಮಾಡೋದಕ್ಕೆ. ಅದು ಬಿಟ್ಟು ಈ ಥರ ಏನಾದರೂ ವ್ಲಾಗ್ಸ್ ಮಾಡಬೇಕು ಅಂತಂದರೆ ಏನು ಮಾಡೋದು, ಕಂಟೆಂಟೇ ಇರಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಟ್ರೈ ಮಾಡ್ತೀನಿ, ಆದಷ್ಟು ಏನಾದರೂ ವೀಡಿಯೋಸ್ ಮಾಡ್ತೀನಿ.
ಊಟ ಮುಗಿಸ್ಕೊಂಡು, ಅಂದರೆ ದೊಡ್ಡಮ್ಮ ಮನೆಯೆಲ್ಲ ಊಟ ಮುಗಿಸ್ಕೊಂಡು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಚಿಕ್ಕಮ್ಮ ಮನೆಗೆ. ಲೈಕ್ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಹೇಳಿ, ಲೈಕ್ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಕೊಂಡು ಬಂದಾಗಲೇ 1:32 ಆಗಿತ್ತು. ಸೊ 2 ಆ ಥರ ಮನೆ ಬಿಟ್ವಿ. 2 ಮೆಟ್ರೋ ಹತ್ರ ಆಲ್ಮೋಸ್ಟ್ 3:30 4 ವಿತಿನ್ 4 ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬಿಡ್ಬೋದು. ಲೈಕ್ 1 hour ಜರ್ನಿ ಆಗುತ್ತೆ. ಸೊ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ವಿ. ಅಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ. ಲೈಕ್ ಪಲ್ಯ, ಮಾಮೂಲಿ ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡಿದರು. ವಡೆ, ಅವರೆಲ್ಲ ತಿಂದು ರೆಸ್ಟ್ ಮಾಡ್ತಿದ್ರು ಆ್ಯಕ್ಚುಲಿ. ರೈಸ್, ರಸಮ್ ಸೇಮ್ ಲೈಕ್ ಲೈಕ್ ಲಾಸ್ಟಲ್ಲಿ ಹೇಳಿದೆ ಅದೇ ಸ್ಪೆಷಲ್ ಮಾಡಿದರು. ಬಟ್ ಅಲ್ಲಿ ಪುಳಿಯೋಗರೆ ಮಾಡಿದರು, ಇವರು ಪಲಾವ್ ಮಾಡಿದರು ಅಷ್ಟೇ. ಎಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಇವತ್ತು ನೋಡಿ ಗಾನವಿ ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡಬೇಡಿ. ಅವ್ರ ಸಿಸ್ಟರ್ ಬಂದಿಲ್ಲ. ಇಲ್ಲ, ಅವಳು ನನ್ನ ಸಿಸ್ಟರೇ. ಸೊ ನಾನು ಹೇಳ್ತಾ ಇರೋದು ಎಲ್ಲನೂ ಸೇರಿಸಿ ನನ್ನ ಸಿಸ್ಟರ್ಸ್ ವ್ಲಾಗ್ ಅಂತ ಇಟ್ಟಿರೋದು, ನಾನು ಇಬ್ಬರೇ ಅಂತಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಆ್ಯಕ್ಚುಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಮಳೆ ಬರ್ತಾ ಇದೆ, ಸೌಂಡ್ ಕೇಳಿಸ್ತಾ ಇರುತ್ತೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ತುಂಬಿ ತುಳುಕ್ತಾ ಇರಲಿ ಅಂತ ಆಶಿಸ್ತೀವಿ. ಇರೋ ಲಕ್ಷ್ಮಿ ಹೋಗ್ದಿರಾ ಅಟ್ಲೀಸ್ಟ್ ಅದಾದ್ರೂ ಉಳಿಲಿ ಅನ್ನೋಷ್ಟಿದ್ರು ಸಾಕು. ಓಕೆ, ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀವಿ. ಹಾಗೆ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ದಯವಿಟ್ಟು ಮಳೆ ಬರ್ತಿದೆ. ನಮ್ಮ ಅಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಾನವಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಗಂಡ ನೆನ್ಕೊಂಡು ಬಂದ್ಬಿಟ್ಟು ಇವ್ರು ಯಾರೋ ಬಾಗಿಲು ತೆಗಿತಾ ಇದ್ದಾರೆ. ಎಲ್ಲಿ ಹೆಂಗ್ ತೆಗಿತಾ ಇದೆಯಾ? ಬಾಮ್ಮ ಹಿಂಗೆ ಏಯಪ್ಪ ನೋಡಿ, ಫುಲ್ ನೆನ್ಕೊಂಡು ಬಂದಿದ್ದಾರೆ. ಫೋಟೋ ತಕ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಈ ಮನೆ ತುರಿ ಸುಮ್ಮನೆ ರೆಡಿ ಆಗಿದ್ದೀನಿ. ಅದೇ ಮೇಕಪ್ ಎಲ್ಲ ಹಾಕೊಂಡಿಲ್ಲ ಫಸ್ಟ್. ಎಸ್, ಬಾಗಿಲು ತೆಗಿ. ನಮ್ಮ ಚಿಕ್ಕಮ್ಮ ಮನೆಗೆ ಬಂದಾಗ ನಾನು ಹೇಳ್ದಾಗ್ಲೇ ಒಂದು 4 ಆ ಥರ ಆಗಿಬಿಟ್ಟಿದ್ದು. ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗನಿಗೆ ಏನಾದ್ರು ತಿನ್ನಿಸ್ಬೇಕಲ್ವ, ಸೊ ಅವನ್ನ ಸ್ವಲ್ಪ ನೋಡಿಕೊಂಡು ಅದಾದಮೇಲೆ ನಾನು ರೆಡಿ ಆಗೋಣ. ಬಿಕಾಸ್ ಮೇಯ್ನ್ ರೀಸನ್ ಏನಂದರೆ, ಲೈಕ್ ಒಂದು 10 ಡೇಸ್ ಬ್ಯಾಕ್, 10 ಡೇಸ್ ಕೂಡ ಇಲ್ಲ, 1 ವೀಕ್ ಬ್ಯಾಕ್ ನಮ್ಮ ಚಿಕ್ಕಮ್ಮ ಅವರು ಸತ್ಯನಾರಾಯಣ ಪೂಜೆ ಮಾಡಿದರು. ಆ ಟೈಮಲ್ಲೂ ನಾನು ಬರೋಕ್ಕಾಗಲಿಲ್ಲ. ಅದು ಸ್ವಲ್ಪ ರೀಸನ್ಸಿಂದ ನಾವು ಹೋಗಬಾರ್ದಾಗಿತ್ತು. ಸೊ ನಾವು ಹೋಗಿರಲಿಲ್ಲ. ಸೊ ನಮ್ಮ ಚಿಕ್ಕಮ್ಮ ಹೋಗ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಬಂದಿಲ್ವಲ್ಲ ಅಂತ ಏನು ಕರೆದಿದ್ರು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ನನಗೆ ಮೇನ್ ಏನು ಗೊತ್ತಾ, ಎಲ್ಲರ ಜೊತೆನೂ ಇರಬೇಕು, ಅದೊಂದು ರೀಸನು. ಸ್ಯಾರಿ ಉಟ್ಕೊಂಡು ಅದೊಂದು ಇರುತ್ತಲ್ವ. ಸೊ ಅವತ್ತು ಅಷ್ಟೇ ನಾನು ಅಲ್ಲಿ ರೆಡಿ ಆಗಿಬಿಟ್ಟು, ಹಬ್ಬದ ದಿನ ಸರಿ ರೆಡಿ ಆಗಿಬಿಡೋಣ, ಸಂಜೆ ಫೋಟೋಸ್ ಎಲ್ಲ ತೆಕ್ಕೊಳಕ್ಕಾಗತ್ತೆ ಅಂತ ಅಂದ್ಕೊಂಡು ರೆಡಿಯಾಗಿ ಆಚೆ ಬಂದು ಒಂದು 4-5 ಫೋಟೋದೇನೋ ತೆಗೆಸ್ಕೊಂಡೆ ಅಷ್ಟೇ. ನೋಡಿದ್ರೆ ಫುಲ್ಲು ಮಳೆ ಜೋರಾಗಿಬಿಡ್ತು. ಸೊ ಅದನ್ನು ತೆಗೆಸ್ಕೊಳಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಹೊತ್ತು ಅಂದರೆ ಬೆಳಕಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತಲ್ವ, ಅದಕ್ಕೆ ತೊಗೊಳ್ಳೋಣ ಅಂದರೆ ಆಗಲಿಲ್ಲ. ಎನಿವೇ ತೊಗೊಂಡೆ ಫೋಟೋಸ್ನ. ಬಟ್ ಲಾಸ್ಟಲ್ಲಿ ಏನಾದರೂ ಆದರೆ 1-2 ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪ್ರತಿ ವರ್ಷ ನಮ್ಮ ಚಿಕ್ಕಮ್ಮ ನಮಗೆ ಕುಂಕುಮ ಕೊಡ್ತಾರೆ. ಲೈಕ್ ಮದುವೆಗೆ ಮುಂಚೆನೂ ಕೊಡ್ತಿದ್ರು. ಸೊ ಮದುವೆ ಆದಮೇಲೆ ಕಂಪಲ್ಸರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಹಾಗೆ ಕುಂಕುಮ ತೊಗೊಂಡು, ಹೆಣ್ಮಕ್ಳಲ್ವ, ಸೊ ಕುಂಕುಮ ಯಾವಾಗಲೂ ಕೊಡ್ತಾರೆ. ಲೈಕ್ ಪ್ರತಿ ವರ್ಷವೂ ಕೊಡ್ತಾರೆ. ಸೊ ತೊಗೊಂಡ್ವಿ. ಹಾಗೆ ಸ್ವಲ್ಪ ಜನ ಕಡಿಮೆ ಇದ್ವಿ, ಬಿಕಾಸ್ ಸ್ವಲ್ಪ ಬ್ಯುಸಿ, ಯಾಕಂದರೆ ಎಲ್ಲರ ಮನೇಲೂ ಹಬ್ಬ ಮಾಡ್ತಾರಲ್ವ. ಸೊ ಅಲ್ಲೂ ಈ ಆಶೀರ್ವಾದ, ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡು, ನಮ್ಮಮ್ಮ ನೋಡಿ ನನ್ನ ಮಗನ ಎತ್ಕೊಂಡಿದ್ದಾರೆ. ಅಲ್ಲೂ ಆಶೀರ್ವಾದ ಎಲ್ಲ ತೊಗೊಂಡು ಹಬ್ಬ ಅಲ್ಲಿನೂ ಏನು ಎಂಜಾಯ್ಮೆಂಟ್. ನಮ್ಮ ಚಿಕ್ಕಮ್ಮನೂ ಹೇಗೆ ಕೂರಿಸಿದ್ದಾರೆ ದೇವ್ರನ್ನ, ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಸಾರಿ ಕೆಲವೊಂದು ಪೂಜೆಗಳನ್ನ ನಾನು ಮಾಡೋಕ್ಕಾಗಲಿಲ್ಲ, ಅಂದರೆ ಲೈಕ್ ಅಟೆಂಡು ಮಾಡೋಕ್ಕಾಗಲಿಲ್ಲ, ಹೋಗೋಕ್ಕೂ ಆಗಿರಲಿಲ್ಲ. ಲೈಕ್ ಸತ್ಯನಾರಾಯಣ ಪೂಜೆಗೆ ಹೋಗೋಕ್ಕಾಗಿಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ. ಲೈಕ್ ಊರಲ್ಲೂ ನಮ್ಮ ಅತ್ತೆಯವರು ಲಕ್ಷ್ಮಿ ಕೂರಿಸಿಲ್ಲ. ಹಾಗೆ ನನ್ನ ಗಂಡನಿಗೆ ಭೀಮನ ಅಮಾವಾಸ್ಯೆ ದಿನ ಪೂಜೆನೂ ಮಾಡೋಕ್ಕಾಗಲಿಲ್ಲ. ಸೊ ಅದು ಕೆಲವೊಂದು ಪೂಜೆಗಳು ಮಾಡೋಕ್ಕಾಗಲಿಲ್ಲ. ಸೊ ಅವತ್ತೇ ಇನ್ನು ಅವ್ರ ಹತ್ರನೂ ಆಶೀರ್ವಾದ ತೊಗೊಳ್ಳೋಣ ಅಂತೇಳಿ ಅವ್ರ ಹತ್ರನೂ ಆಶೀರ್ವಾದ ತೊಗೋತಾ ಇದ್ದೀನಿ. ಸೊ ಒಂದು ಸ್ಮಾಲಾಗಿ ಅದು ಒಂದು ಸೆಲೆಬ್ರೇಷನ್ ಆಗಿಬಿಡಲಿ ಅಂತ. ಸೊ ಮಾಡಿಲ್ಲ ಅಲ್ವಾ ಅಂತ. ಸೊ ಎಸ್, ಅದು ಆಯಿತು. ಇದು ನೆಕ್ಸ್ಟ್ ದಿನ ವ್ಲಾಗು. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ಲೈಕ್ ಅಲ್ಲೂ ಒಂದು ಸೆಲೆಬ್ರೇಷನ್ ಇತ್ತು. ಅವತ್ತು ಸ್ಯಾಟರ್ಡೇ, ಅಂದರೆ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಲ್ವಾ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ತಿದ್ರು.
ಸೊ ಅದಕ್ಕೆ ಎಲ್ಲ ಕರೆದಿದ್ರು. ಸೊ ಎಲ್ಲ ನಾವು ಶ್ರೀನಿವಾಸ ಕಲ್ಯಾಣದ ದೇವ್ರ ದರ್ಶನ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮುಗಿಸಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಅಲ್ಲಿಂದನೂ ಇವಾಗ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿ ಅದು ಸ್ವಲ್ಪ ಹರಿಬರಿನೇ ಆಗ್ತಿತ್ತು. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜೆ ಕೂಡ ಚೆನ್ನಾಗಾಗಿತ್ತು ಅನಿಸುತ್ತೆ. ಆಲ್ಮೋಸ್ಟ್ ನಾವು ಎಂಡಿಂಗಲ್ಲಿ ಹೋದ್ವಿ, ಬಿಕಾಸ್ ನನ್ನ ಮಗನಿದ್ದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಎಲ್ಲ ಕೆಲಸನೂ. ಸೊ ಅವನ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿಬಿಡುತ್ತಲ್ವ, ಸೊ ಅದರಿಂದ ಅವನಿಗಂತ. ಸೊ ಅವನಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಮುಗಿಸ್ಕೊಂಡು ಆದರೂ ದೇವ್ರ ದರ್ಶನ ಎಲ್ಲ ಮಾಡಿ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಸೊ ಅಲ್ಲೂ ಚೆನ್ನಾಗಿ ಕೂರಿಸಿದ್ರು. ಸ್ಯಾಟರ್ಡೇ ಆಗಿತ್ತಲ್ವ, ಸೊ ಪೂಜೆ ಎಲ್ಲ ಮುಗಿಸಿದ್ರು. ಅಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಆಲ್ಮೋಸ್ಟ್ 3:30 ಏನೋ ಆಗಿತ್ತು. ಮನೆಗೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಬಿಕಾಸ್ ಮತ್ತೆ ನಾವು ಮಾವನ ಮನೆಗೆ ಹೋಗಬೇಕಾಗಿತ್ತು, ಅಮ್ಮ ಅವ್ರ ಅಣ್ಣನ ಮನೆಗೆ. ಸರಿ ಹೋಗೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ನೋಡಿ ಇಲ್ಲಿ ಒಂದು ಸಾಧನೆ ಮಾಡ್ತಾ ಇದ್ದ. ಅದಕ್ಕೆ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಕಂಪ್ಲೀಟ್ ವೀಡಿಯೋ, ಫುಲ್ ವೀಡಿಯೋನ ನಾನು ನನ್ನ ಮಗ ಹೊಸದಾಗಿರೋ ವೀಡಿಯೋನ ನಾನು ಒಂದು ವೀಡಿಯೋ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆ ವೀಡಿಯೋನ ಸ್ವಲ್ಪ ಚೆಕ್ಔಟ್ ಮಾಡಿ. ಸಿಕ್ಕತ್ತರ ಹಾಕ್ಬಿಟ್ಲು. ತಲೆ ತಲೆ ನಿನ್ನೆ ನಮ್ಮ ಮನೆ ಹೊಸಲೇ ದಾಟಕ್ಕೆ ಬಂದ್ಬಿಟ್ನು. ಇದು ಉಪ್ಸಾನೆ. ಫಸ್ಟ್ ಟೈಮ್ ಈ ಮನೆಗೆ ಬರ್ತಾವ ನಾನು. ನೀನೇನಜ್ಜಿ ಇಲ್ಲೂ ಇದ್ದೆ ಅಲ್ಲೂ ಇದ್ದೆ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕುಂಕುಮಾಂಕಿತ ಪಂಕಜಲೋಚನ, ಕುಂಕುಮಾಂಕಿತ ಪಂಕಜಲೋಚನ, ವೆಂಕಟರಮಣ ಮೋಹೋದಾರಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮನಲಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೌಣೆ ಕಮಲನಿ ಕೈ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರು ಅಭಿಷೇಕವಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಬನ್ನ ಚೆಲ್ಲೋ ಸುಮರಾಸಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆ ಚಿಕ್ಕಮ್ಮ ಮನೆಯಿಂದ ಇಲ್ಲಿ ನಮ್ಮ ಮಾವನ ಮನೆಗೆ ಬಂದ್ವಿ. ನನಗೆ ನಿಜವಾಗ್ಲೂ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಅಷ್ಟೇ ಈ ಸಾಂಗ್ಸ್ನೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಅಂದರೆ ನಾವು ಇವಾಗ ಸಾಂಗ್ಸ್ ಹಾಕೋದಾಗಲಿ ಇಲ್ಲ ನಮ್ಮ ಸ್ಲ್ಯಾಂಗಲ್ಲಿ ನಾವು ಆಡೋದಾಗಲಿ ಅದೆಲ್ಲ ಒಂಥರ ಡಿಫ್ರೆಂಟು. ಇವ್ರ ಜೊತೆ ನಾವು ಆಡ್ತಾಯಿದ್ರೆ ನಮಗೂ ಅದೇ ಸ್ಲ್ಯಾಂಗ್ ಬಂದುಬಿಡುತ್ತೆ. ನಂಗೆ ತುಂಬ ಖುಷಿಯಾಗುತ್ತೆ ಇವ್ರ ಜೊತೆ ಅವ್ರ ಸ್ಲ್ಯಾಂಗಲ್ಲಿ ನಾನು ಹಾಡು ಹೇಳೋದಕ್ಕೆ. ಯಾರ್ಯಾರ ಕಡೆ ಈ ಥರ ಎಲ್ಲ ಸಾಂಗ್ ಆಡ್ತಾರೆ ಪೂಜೆ ಟೈಮಲ್ಲಾಗಲಿ ಇಲ್ಲ ಮದುವೆ ಟೈಮಲ್ಲಾಗಲಿ, ಮನೆ ಹತ್ರ ಎಲ್ಲ ಕೂರಿಸ್ತಾರಲ್ವ, ಆ ಥರ ಅವಾಗೆಲ್ಲ ಈ ಥರ ಸಾಂಗ್ಸ್ ಆಡ್ತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಆ ಹಬ್ಬದ ವೈಬ್ಸ್ ಸಿಗ್ತಾ ಇರುತ್ತೆ. ಒಂಥರ ಸಾಂಗ್ಸ್ ಕೇಳ್ತಾ ಇದ್ದರೆ ನಾವು ಜಾಯ್ನ್ ಆಗಿ ನಾವು ಆಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಪ್ರತಿ ವರ್ಷದಂತೆ ನಮ್ಮ ಮಾವನ ಮನೆಯಲ್ಲಿ ಅವ್ರ ಅಕ್ಕ ತಂಗಿರಿಗೆ ಬಾಗಿನ ಅಂತ ಸಿಗುತ್ತೆ. ಅದ್ರ ಜೊತೆಗೆ ನಮಗೂ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ. ಬಟ್ ಅವ್ರಿಗೆ ಕಂಪಲ್ಸರಿ ಕುಂಕುಮ ಸಿಗುತ್ತೆ. ಇಲ್ಲಿ ನೋಡಿ ಯಾರ್ಯಾರಿಗೆ ಯಾವ ಕಲರ್ ತೆಗೆದಿದ್ದಾರೆ ಏನು ಅಂತ ಹೇಳಿ ಅವರವರೇ ಸ್ಯಾರೀಸ್ ನೋಡ್ಕೊತಾ ಇದ್ರು. ಬಟ್ ಎಲ್ಲ ಸ್ಯಾರೀಸ್ ಪ್ರತಿ ವರ್ಷದಂತೆ ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾವು ಕಸಿನ್ಸು ಸಿಕ್ಕಿದ್ರು ಅಷ್ಟೇ, ನಮ್ಮ ಮಾವನ ಮಗಳು, ನನ್ನ ತಂಗಿರು, ನಮ್ಮ ಮಾವನ ಮಗ ಎಲ್ಲರೂ ಅಷ್ಟೇ, ಎಲ್ಲರೂ ಸೇರಿದ್ರು ಅಷ್ಟೇ. ನಾವು ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ಈ ಸಾರಿ ಇನ್ನೂ ಚೆನ್ನಾಗಿತ್ತು, ಇನ್ನೂ ಸ್ಪೆಷಲ್ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿ, ಎಲ್ಲರೂ ಸಿಕ್ಕಿದೆ. ಬಿಕಾಸ್ ನಾನು ಸತ್ಯನಾರಾಯಣ ಪೂಜೆಗೆ ಹೋಗಿರಲಿಲ್ಲವ, ಸೊ ಅದನ್ನು ನಾನು ಮಿಸ್ ಮಾಡಿಕೊಂಡೆ. ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ನನಗೆ ಈ ಟೈಮ್ ಕೂಡ ಖುಷಿ ಆಯಿತು.
ಸೊ ನಮ್ಮ ಮತ್ತೆ ಎಕ್ಸ್ಪ್ಲೇನೇ ನಾವು ಮಾಡ್ತಿದ್ದಾರೆ ನೋಡಿ ಸೀರೆ ಅಂತ. ನನ್ನ ಮಗ ಬೇರೆ ಒದ್ದಾಡ್ತಾ ಇದ್ದ. ಸೊ ಚೆನ್ನಾಗಿತ್ತು. ಒಂದು ಹಬ್ಬನ ಹೇಗೆ ಎಲ್ಲರ ಜೊತೆ ಮಾಡ್ಬೋದು ಆ ಥರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಅವತ್ತು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಮೂಲಿ ಸ್ಪೆಷಲ್ ಅಡುಗೆನೇ ಹೋಳ್ಗೆ ಮಾಡಿದರು. ಅದು ನಮ್ಮ ಅತ್ತೆ ಅಂತೂ 2 ಹೋಳ್ಗೆ ಮಾಡಿಬಿಟ್ಟಿದ್ರು, ಅಂದರೆ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಅಂತ. ಸೊ ಎಲ್ಲ ಊಟ ಮುಗಿಸ್ಕೊಂಡು ರಾತ್ರಿ 1 ಆಗುತ್ತೆ, 12:30 1 ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೋಡಿ ಏನು ಬೇಡ ಹಂಗೆ ಆಚೆ ಎಲ್ಲ ಹೋಗಂಗಿಲ್ಲ. ನೋ ಡ್ಯಾಡಿ ಇಲ್ಲ ನೋಡ್ತಾ ಐತೆ. ಅವ್ನು ಬರ್ತೀಯಮ್ಮ ಡೈಸಿ ಹತ್ರ? ಡ್ಯಾಡಿ ನೋಡ್ತಾ ಇದ್ದಮ್ಮ. ಅಷ್ಟು ಪಾಪ ಅದ್ಯಾಕೋ ಸೈಲೆಂಟ್ ಆಗೈತೆ. ಹೌದಾ? ಅವಳಿಗೂ ಸುಸ್ತಾಗುತ್ತೆ, ಅವಳಿಗೂ ಆಗುತ್ತೆ, ಪಾಪ ಅದಕ್ಕೂ ನೋವಿರುತ್ತೆ. ಅವ್ರು ಗೊತ್ತಿಲ್ಲ, ನಮ್ಗೆ ಗೊತ್ತಲ್ಲ. ನೀನು ಯಾವಾಗ ನೆಕ್ಕಿಸ್ಕೊಂಡಿದ್ದೆ ಅಂತ ಕೇಳು. ಇವಾಗ ಅವಳು ನಕ್ಕದಲ್ಲ. ಹಂಸ ಇವಾಗ ನೀನು ಬರಲ್ಲ ತಿನ್ನಕ್ಕೆ? ಅಯ್ಯೋ ಕೊನೆಗೂ ಕ್ಯಾಮ್ರಾ ಉಲ್ಟಾ ತಿರ್ಗಿಸಿಕೊಂಡು ಹುಡುಗರು ಅವಳಿಗೆ ಅಟ್ಲೀಸ್ಟ್ ಇಲ್ಲಿ ಓಡಾಡೋದ್ರ ಜಾಗ ಆದ್ರೂ ಇದೆ. ಬಾಬು ಇಲ್ಲಿ ಮಗ್ನೆ. ನೀನು ಗುಂಡ ಅಂದ್ರೆ ಅವನು ಎಗರ್ತಾನೆ. ಆಯ್ ಮಾಡು ಮಗನೆ. ಹಾಯ್ ಹಾಯ್ ಅಲ್ಲ ಬೋಬೋ ನೋಡು ಮಗನೆ. ಸೊ ಅವತ್ತು ಬೆಳಗ್ಗೆ ಎಲ್ಲ ಮತ್ತೆ ಚಿಟ್ಚಾಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಲಿಗೂ ಟಿಫನ್ ಎಲ್ಲ ಮುಗಿಸಿದ್ಮೇಲೆ ಇದು ಅವತ್ತಿನ ಸಂಜೆ ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸೊ ಸಂಡೇ ಇದು ಸಂಡೇ ಅವ್ರ ತಮ್ಮನಿಗೆ, ಇದು ನಮ್ಮ ದೊಡ್ಡಮ್ಮ ಅವ್ರ ತಮ್ಮನಿಗೆ ರಾಖಿ ಕಟ್ತಿದ್ದಾರೆ. ಮಂಡೇ ಇದ್ದಿದ್ದು ರಕ್ಷಾಬಂಧನ್. ಅವರು ಎವ್ರಿ ಇಯರ್ ಅಷ್ಟೇ ಲೈಕ್ ರಕ್ಷಾಬಂಧನ ದಿನಾನೇ ಕಟ್ಟಬೇಕು ಅಂತಿಲ್ಲ. ವರಮಹಾಲಕ್ಷ್ಮಿ ಮುಗಿದ ಮೇಲೆ ಹತ್ರನೇ ಲೈಕ್ ರಕ್ಷಾಬಂಧನ್ ಬರುತ್ತಲ್ವ. ಸೊ ಹಿಂದೆ ಮುಂದೆ ಸಂಡೇ ಆಗಲಿ, ಇಲ್ಲಾಂದರೆ ಸ್ಯಾಟರ್ಡೇನೇ ಆಗಲಿ, ಇಲ್ಲಾಂದರೆ ಯಾವಾಗಲಾದರೂ ಸೊ ಒಂದು ದಿನ ಮುಂಚೆ ಆಗಲಿ ಇಲ್ಲ ಆದಮೇಲೆ ಆಗಲಿ, ಅವತ್ತಿನ ದಿನವೇ ಆಗಲಿ, ಯಾವತ್ತೋ ಒಂದಿನ ವಿತಿನ್ 3 ಡೇಸಲ್ಲಿ ಅವರು ರಾಖಿ ಕಟ್ತಾರೆ ಅವ್ರ ಅಣ್ಣನಿಗೆ, ತಮ್ಮನಿಗೆ, ಏನೋ ಒಂದು. ಸೊ ಪ್ರತಿ ವರ್ಷ ಮಿಸ್ ಮಾಡದೆ ಅವ್ರ ಅಣ್ಣನಿಗೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ರಾಖಿ ಕಟ್ಟೆ ಕೊಡ್ತಾರೆ. ಮತ್ತು ಇನ್ನೊಂದಂದರೆ ಇವನ್ನೆಲ್ಲ ನಾವು ಸಣ್ಣ ವಯಸ್ಸಿಂದನೇ ಬೆಳೆಸ್ಕೊಂಡು ಬರಬೇಕು. ಸೊ ಅದನ್ನು ನೋಡೋಕ್ಕೆ ಖುಷಿಯಾಗುತ್ತೆ. ನಾವು ಮಿಸ್ ಮಾಡಿದ್ರೂ ಇವ್ರು 3 ಜನ ಮಿಸ್ ಮಾಡಲ್ಲ, ಅವ್ರ ಅಣ್ಣನಿಗೆ, ತಮ್ಮನಿಗೆ ಕಟ್ಟೆ ಕಟ್ತಾರೆ. ಸೊ ನಮಗೂ ನೋಡೋಕ್ಕೆ ಖುಷಿಯಾಗುತ್ತೆ. ಇದು ನಮ್ಮ ಅತ್ತೆ, ಅವ್ರ ತಮ್ಮನಿಗೆ ರಾಖಿ ಕಟ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು. ಸೊ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ಅವ್ರು ಆರತಿ ಎಲ್ಲ ಮಾಡಿದ್ರು. ಸೊ ಆರತಿ ಎಲ್ಲ ಮಾಡಿ ನಾನು ಅವತ್ತು ಫುಲ್ ವಿಡಿಯೋ ಜಾಸ್ತಿ ಮಾಡಲಿಲ್ಲ. ಇದು ಬಿಕಾಸ್ ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಮೂಮೆಂಟ್ಸ್ನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು 3 ಡೇಸ್ ವ್ಲಾಗು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇದನ್ನ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಮೆಟ್ರೋದಲ್ಲೇ ವಾಪಸ್ ನಮ್ಮ ಮನೆಗೆ ಬಂದುಬಿಟ್ವಿ. ಆಲ್ಮೋಸ್ಟ್ 9:30 ಆ ಥರ ನಮ್ಮ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಒಂದು ಸಿಂಪಲ್ ವಿಡಿಯೋ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಅವರು ಕಂಪ್ಲೀಟ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಟಾಟಾ.